ಮಗ್ಗಿದ ಐಸ್ ಕ್ರೀಮ್ ಸೇವಿಸಿ 40ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡಂತಹ ಘಟನೆ ಚನ್ನಪಟ್ಟಣದ ಮುಲನ್ ಶಾದಿ ಮಹಲ್ನಲ್ಲಿ ನಡೆದಿದೆ. ಮದುವೆಯಲ್ಲಿ ಐಸ್ ಕ್ರೀಮ್ ಸೇವಿಸಿದ್ದ 80ಕ್ಕೂ ಹೆಚ್ಚು ಮಂದಿ, ಅದರಲ್ಲಿ 40 ಜನ ಅಸ್ವಸ್ಥಗೊಂಡಿದ್ದಾರೆ. ಇನ್ನುಳಿದ 40 ಜನ ಬಚಾವಾಗಿದ್ದಾರೆ. ಅಸ್ವಸ್ಥರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. 40 ಜನರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಚನ್ನಪಟ್ಟಣ ಟೌನ್ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ರು. ಈ ಸಂಬಂಧ ಕೇಸ್ ಕೂಡ ದಾಖಲಾಗಿದೆ. ಚನ್ನಪಟ್ಟಣದ ಮದುವೆಯೊಂದರಲ್ಲಿ ಐಸ್ ಕ್ರೀಮ್ ಸೇವಿಸಿದ್ದಂತಹ 80ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡಿದ್ದಾರೆ. ಅದರಲ್ಲಿ 40 ಮಂದಿ ತೀವ್ರ ಅಸ್ವಸ್ಥದ ಹಿನ್ನೆಲೆಯಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಐಸ್ ಪ್ರಾಬ್ಲಮ್ ಅಂತವ್ರೆ, ಡೇಟ್ ಎಕ್ಸ್ಪೈರ್ ಆಗೋದು ಅಂತ 1 ತಿಂಗಳು ಹಳೇದಂತ ಐಸ್ ಕ್ರೀಮ್, ಅದಕ್ಕೋಸ್ಕರ ಎಲ್ಲರಿಗೂ ಬಂದವ್ರೆ ವಾಂತಿ ಬೇದಿ. ನೀವು ಊಟ ಮಾಡಿದ್ರ? ಏನು ಊಟ ಮಾಡಿದ್ರಿ? ಊಟ ಮಾಮೂಲಿ ಬಿರಿಯಾನಿ, ಚಿಕನ್, ಮಟನ್ ಅದೆಲ್ಲ ಮಾಡಿದ್ವಿ. ಅದು ಊಟ ಆದ್ಮೇಲೆ ಐಸ್ ಕ್ರೀಮ್ ತಿಂದಿದ್ದೀವಿ. ತಿಂದಾದ್ಮೇಲೆ ಏನಾಯ್ತು? ಈಗ ತಿಂದು 1-2 ಗಂಟೆ ಟೈಮ್ ಮೇಲೆ ಎಲ್ಲರಿಗೂ ಬೇದಿ, ವಾಂತಿ ಆ ಥರ ಆಯ್ತಾ. ಹೋಗೋರೆ ಏರ್ಸ್ಕೊಂಡಿದ್ದು ಗ್ಲೋಕೋಸ್ ಹಾಕ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.